ಪ್ರಥಮ PUC ಕನ್ನಡ ಮಧ್ಯಾವಧಿ ಪರೀಕ್ಷೆಗೆ ಸಂಬಂಧಿಸಿದ 2-3 ವಾಕ್ಯಗಳ ಪ್ರಶ್ನೆಗಳನ್ನು ಉತ್ತರಗಳ ಸಮೇತ ಇಲ್ಲಿ ನೀಡಲಾಗಿದೆ. ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೇಬರ ಯಾವ ರೀತಿ ಕಾಣುತ್ತಿತ್ತು? ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೇಬರ ಅರ್ಧ ಮುಚ್ಚಿದ ಕಣ್ಣುಗಳು, ಅರಳಿದ ಮುಖ, ಕಡಿದು ಹೋದ ಕೈಗಳು, ಕಚ್ಚಿದ ಮುಖ, ಬಾಣಗಳಿಂದ ದೇಹವೆಲ್ಲ ಜರ್ಜರಿತವಾಗಿ ರಕ್ತದ ಸಮುದ್ರದಲ್ಲಿ ಬಿದ್ದಿತ್ತು. ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕಾಲುಗಳನ್ನು ಚಕ್ರಕ್ಕೆ ಹೋಲಿಸಲಾಗಿದೆ. ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಲಾಗಿದೆ. ಕಣ್ಣು ಹಾಗೂ ಕರ್ಣಗಳಿಗೆ ಶೃಂಗಾರ ಯಾವುದು? ಕಣ್ಣಿಗೆ ಶೃಂಗಾರ ಗುರು ಹಿರಿಯರನ್ನು ನೋಡಿಕೊಳ್ಳುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳನ್ನು ಕೇಳುವುದೇ ಆಗಿದೆ. ತನು ಮನ ಧನಗಳನ್ನು ಮೆರೆಯಲು ಏನನ್ನು ತೋರುತ್ತಾರೆ? ದೇಹದ ಮೇಲಿನ ಆಸೆಯನ್ನು ಗೆಲ್ಲಬೇಕಾದರೆ ಗುರುಗಳು ಹೇಳಿದ ದಾರಿಯಲ್ಲಿ ನಡೆಯಬೇಕು. ಮನವನ್ನು ಗೆಲ್ಲಬೇಕಾದರೆ ಲಿಂಗವನ್ನು ಪೂಜಿಸಬೇಕು. ಹಣದ ಮೇಲಿನ ಆಸೆಯನ್ನು ಗೆಲ್ಲಬೇಕಾದರೆ ಜಂಗಮರು ತೋರಿದ ದಾರಿಯಲ್ಲಿ ನಡೆಯಬೇಕು. ಕಾವೇರಿ ನದಿಯ ಮಹಿಮೆ ಎಂತಹದು? ಕಾವೇರಿ ನದಿಯು ಚೋಳ ದೇಶದಲ್ಲಿ ಹರಿಯುತ್ತಿತ್ತು. ಕಾವೇರಿ ನದಿಯು ಎಲ್ಲರ ಪಾಪಗಳನ್ನು ತೊಳೆಯುತ್ತಿದ್ದಳು. ಕಾವೇರಿ ನದಿಯು ಎಲ್ಲ ಸಸ್ಯಾವಳಿಗಳನ್ನು ಪೋಷಿಸುತ್ತಿದ್ದಳು. ಭೂಮಿಯ ಮೇಲೆ ಅಮೃತ ಹರಿದಂತೆ ಕಾವೇರಿ ನದಿಯು ಹರಿಯುತ್ತಿತ್ತು. ಚೆನ್ನಯ್ಯನ ಗುಪ್ತಭಕ್ತಿ ಯಾವ ರೀತಿಯದು? ಎಳ್ಳಿನ ಒಳಗಿರುವ ಎಣ್ಣೆಯಂತೆ, ಮರದ ಒಳಗಿರುವ ಬೆಂಕಿಯಂತೆ, ನೆಲದ ಒಳಗಿರುವ ನಿಧಿಯಂತೆ ಮಾದರ ಚೆನ್ನನು ಶಿವನನ್ನು ಗುಪ್ತವಾಗಿ ಪೂಜಿಸುತ್ತಿದ್ದನು. ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ? ನಮ್ಮ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ. ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು? ವೈದ್ಯಾಧಿಕಾರಿಗೆ ಹುಡುಗ ಸುಮಾರು ಎತ್ತರದ, ನರಪೇತಾಳ, ಅಗಲ ಕಿವಿಗಳ, ಹೊಟ್ಟೆಡುಬ್ಬನಂತೆ ಕಂಡನು. ಬೆಟ್ಟದ ಮೇಲಿನ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ? ಬೆಟ್ಟದ ಮೇಲಿನ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಉರಿಯುವ ಕಣ್ಣುಗಳು, ಹೊಳೆಯುವ ಹಲ್ಲುಗಳು, ಎತ್ತಿನ ಹಾಗೆ 2 ಕೊಂಬುಗಳು ಇದ್ದಂತೆ ಕಾಣಿಸುತ್ತವೆ. ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥೆಪಡುತ್ತಾನೆ? ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡು ತಂದೆಗೆ ಜಲಾಂಜಲಿಯನ್ನು ನೀಡುವುದು ಮಗನ ಕೆಲಸ. ಆದರೆ ಇಲ್ಲಿ ತಂದೆ ಮಗನಿಗೆ ಜಲಾಂಜಲಿ ನೀಡುವಂತಾಯಿತು. ನೀನು ಕ್ರಮವನ್ನು ತಪ್ಪಿಸುವುದು ಸರಿಯೇ ಎಂದು ವ್ಯಥೆಪಡುತ್ತಾನೆ. ಅಲ್ಲಮ್ಮ ಏನನ್ನು ನೀಡುವುದರಿಂದ ನಾದೇವ ಎಂದು ಕೇಳುತ್ತಾನೆ. ಅಲ್ಲಮ್ಮ ಹಸಿದು ಬಂದವರಿಗೆ 1 ತುತ್ತು ಅನ್ನವನ್ನು ನೀಡುತ್ತೇನೆ, ಬಾಯಾರಿ ಬಂದವರಿಗೆ ಕುಡಿಯಲು ನೀರನ್ನು ನೀಡುತ್ತೇನೆ. ಆದ್ದರಿಂದ ನಾನೇ ದೇವರು ಎಂದು ಅಲ್ಲಮ್ಮನು ಹೇಳುತ್ತಾನೆ. ಕೈದು ಕಾಳೋರಗಳಿಗೆ ಏನೇನೂ ಇರುವುದಿಲ್ಲ. ಕೊಲ್ಲುವ ಆಯುಧಕ್ಕೆ ದಯೆ ಧರ್ಮದ ಮೊನೆ ಇರುವುದಿಲ್ಲ. ಹಾವಿನ ಹಲ್ಲಿನಲ್ಲಿ ಅಮೃತ ಬರಲು ಸಾಧ್ಯವಿಲ್ಲ. ರತ್ನ ಮತ್ತು ಮುತ್ತು ಏನನ್ನು ಸೂಚಿಸುತ್ತದೆ? ರತ್ನದ ಸಂಕೋಲೆಯಿಂದ ಬಂಧಿಸಿದರೂ ಅದು ಬಂಧನವೇ ಆಗಿರುತ್ತದೆ. ಮುತ್ತಿನ ಬಲೆಯಿಂದ ಬಂಧಿಸಿದರೂ ಆ ಬಂಧನದಿಂದ ಹೊರಬರಲು ಸಾಧ್ಯವಿಲ್ಲ. ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ? ನಿಂಗಮ್ಮನ ಗಂಡ ಸಾಹುಕಾರರ ಮನೆಯಲ್ಲಿ ಸೇಂದಿ ಇಳಿಸಲು ಹೋಗಿ ಮರದಿಂದ ಕೆಳಗೆ ಬಿದ್ದು ಸತ್ತು ಹೋಗುತ್ತಾನೆ. ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ? ಹುಡುಗ ಧೈರ್ಯವಾಗಿ ನನ್ನ ಹೆಸರು ದೇವರ ಸತ್ಯವಾಗಲು ಮಹಾತ್ಮ ಗಾಂಧಿ ಎಂದು ಹೇಳಿದ ಮಾತಿಗೆ ವೈದ್ಯಾಧಿಕಾರಿಯು ಬೆಪ್ಪಾಗಿ ಹೋಗುತ್ತಾನೆ. ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ? ರಾಗಿಯಲ್ಲಿ ಹೃದಯದ ಬೇನೆ ಮತ್ತು ಕ್ಯಾನ್ಸರ್ ರೋಗವನ್ನು ತಡೆಯಬಲ್ಲ ಗುಣವಿದೆ. ರಾಗಿ ಬೀಸುವ ಕಲ್ಲನ್ನು ಕುರಿತು ಜನಪದ ಹೆಣ್ಣುಮಗಳ ಪ್ರಾರ್ಥನೆ ಯಾವುದು? ರಾಗಿ ಬೀಸುವ ಕಲ್ಲನ್ನು ಕುರಿತು ಜನಪದ ಹೆಣ್ಣುಮಗಳು ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಎಂದು ಪ್ರಾರ್ಥಿಸುತ್ತಾಳೆ. ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಲು ಕಾರಣವೇನು? ಸೈತಾನನು ಬೋಳೇಶಂಕರ ಮತ್ತು ಅವನ ಅಣ್ಣಂದಿರ ನಡುವೆ ಜಗಳ ಉಂಟು ಮಾಡಿ ಅವರನ್ನು ನರಕಕ್ಕೆ ಕರೆತರಲು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ. ದುಶ್ಯಾಸನ ಅಣ್ಣನಿಗೆ ತೋರಿದ್ದ ವಿನಯಶೀಲತೆ ಯಾವುದು? ತಾಯಿಯ ಹಾಲನ್ನು ಮೊದಲು ನಾನು ಕುಡಿದೆ, ನಂತರ ನೀನು ಕುಡಿದೆ. ಸೋಮರಸವನ್ನು ರುಚಿಕರ ಆಹಾರವನ್ನು ಮೊದಲು ನಾನು ಸೇವಿಸಿದೆ, ನಂತರ ನೀನು ಸೇವಿಸಿದೆ. ಚಿಕ್ಕಂದಿನಿಂದ ಎಲ್ಲಿಯೂ ಕೂಡ ನೀನು ವಿನಯವನ್ನು ತಪ್ಪಿಸಲಿಲ್ಲ, ಆದರೆ ಸಾವಿನಲ್ಲಿ ಮಾತ್ರ ತಪ್ಪಿಸಿದೆ ಎಂದು ದುರ್ಯೋಧನನು ಹೇಳುತ್ತಾನೆ. ಲೋಕ ಮತ್ತು ಕರ್ಣಗಳ ಚೇಷ್ಟೆಗೆ ಬೀಜ ಯಾವುದು? ಲೋಕದ ಎಲ್ಲ ಚಟುವಟಿಕೆಗಳಿಗೆ ಸೂರ್ಯ ಕಾರಣನಾಗಿದ್ದಾನೆ. ಅದೇ ರೀತಿ ಕರ್ಣಗಳ ಎಲ್ಲ ಚಟುವಟಿಕೆಗಳಿಗೆ ನಮ್ಮ ಮನಸ್ಸೇ ಕಾರಣವಾಗಿದೆ. ಮುದ್ದೆ ಮಾಡಲು ಬೇಕಾದ ಕೌಶಲ್ಯವೇನು?
ಕುದಿಯುವ ನೀರಿಗೆ ರಾಗಿಯ ಹಿಟ್ಟು ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನು ಉಂಡೆ ಕಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭವಾಗಿ ಕಂಡರೂ ಅದು ಅನುಭವವನ್ನು ಬೇಡುವ ಕೆಲಸ. ಗಂಟಾಗದಂತೆ ಪೆಡಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು. ಊರಿಗೆ ಬಂದ ಕರಿಸಿದ್ದೇಗೌಡ ಏನನ್ನು ಗಿರವಿ ಇಡಲು ಪ್ರಯತ್ನಿಸಿದ. ಊರಿಗೆ ಬಂದ ಕರಿಸಿದ್ದೇಗೌಡ ತನ್ನ ಮಗಳ ಹಾಗೂ ಮೊಮ್ಮಗಳ ಓಲೆಗಳನ್ನು ಗಿರವಿ ಇಡಲು ಪ್ರಯತ್ನಿಸಿದನು. ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು? ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ, ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿದೆ, ಜೊತೆಯಲ್ಲಿ ಕಾಲುಗಳು ಊದಿಕೊಂಡಿವೆ, ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಎಂದು ಹೇಳುತ್ತಾರೆ. ಸಾಹುಕಾರಣ್ಣನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದನು? ದುಡ್ಡಿರುವ ಪೆಟ್ಟಿಗೆ ಆಭರಣ ಸಾಹುಕಾರ ಕಾಮಣ್ಣನಿಗೆ, ಗದ್ದೆ ತೋಟ ಹೊಲ ಸರದಾರ ಸೋಮಣ್ಣನಿಗೆ, ನದಿ ಹತ್ತಿರ ಇರುವ ಕಲ್ಲು ಮುಳ್ಳು ತುಂಬಿದ ಜಾಗವನ್ನು ಬೋಳೇಶಂಕರನಿಗೆ ನೀಡುತ್ತಾರೆ. ಕರ್ಣನ ಜನ್ಮರಹಸ್ಯವನ್ನು ಯಾರು ಯಾರು ಅರಿತಿದ್ದರು? ಕರ್ಣನ ಜನ್ಮರಹಸ್ಯವನ್ನು ದುರ್ಯೋಧನ, ಕುಂತಿ, ಕೃಷ್ಣ, ಸಹದೇವ ಮತ್ತು ಸೂರ್ಯದೇವ ಅರಿತಿದ್ದರು. ದುರ್ಯೋಧನನು ಕರ್ಣನ ದಾನಗುಣವನ್ನು ಹೇಗೆ ಪ್ರಶಂಸಿಸಿದ್ದಾನೆ? ದುರ್ಯೋಧನನು ಕರ್ಣನ ದಾನಗುಣದ ಬಗ್ಗೆ ಹೇಳುತ್ತಾ, ಹರಿಯು ಬಂದು ರಕ್ಷಾ ಕವಚವನ್ನು ಕೇಳಿದಾಗ ನೀನು ಹೆದರದೆ ರಕ್ಷಾ ಕವಚವನ್ನು ನೀಡಿದೆ. ಕುಂತಿಯು ಬಂದು ದಿವ್ಯಾಸ್ತ್ರದ ಬಗ್ಗೆ ಮಾತನ್ನು ಕೇಳಿದಾಗ ನೀನು ಹೆದರದೆ ಮಾತು ನೀಡಿದೆ. ನಿನ್ನಷ್ಟು ಪರಾಕ್ರಮಿ ಯಾರೂ ಇಲ್ಲ ಎಂದು ಹೇಳುತ್ತಾನೆ. ಯಾರನ್ನು ಕಂಡರೆ ಅಲ್ಲಮ್ಮ ನಾಚುವೆನೆಂದು ಹೇಳುತ್ತಾನೆ. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದರೆ ಆ ಕಲ್ಲು ಲಿಂಗವಾಗುವುದಿಲ್ಲ, ಆ ಮೆಳೆ ಭಕ್ತನಾಗುವುದಿಲ್ಲ, ಇಟ್ಟಾತ ಗುರುವಾಗುವುದಿಲ್ಲ. ಇಂಥವರನ್ನು ಕಂಡರೆ ನಾಚಿಕೆಯಾಗುತ್ತದೆ ಎಂದು ಅಲ್ಲಮ್ಮನು ಹೇಳುತ್ತಾನೆ. ತಗವು ಸೂತಕಗಳು ಯಾವುವು? ನೇಮವೆಂಬುದು ತಗವು, ಶೀಲವೆಂಬುದು ಸೂತಕವಾಗಿದೆ. ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯನು ಸಿಂಗರಿಸುತ್ತಿದ್ದನು? ಶಿವಲಿಂಗವನ್ನು ಚೆನ್ನನು ಮೊಲ್ಲೆ, ಮಲ್ಲಿಗೆ, ಸಂಪಿಗೆ, ಮರುಗ, ದವನ, ಪಚ್ಚೆ, ಸುರಗಿ, ಸುರಹೊನ್ನೆ ಮೊದಲಾದ ಹೂಗಳಿಂದ ಅಲಂಕರಿಸುತ್ತಿದ್ದನು. ಚೋಳರಾಜನು ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು? ಚೋಳರಾಜನು ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಮಾದರ ಚೆನ್ನನು, ಏನಯ್ಯ ರಾಜನೇ, ನೀನು ಹೀಗೆ ಬರುವುದು ಸರಿಯೇ? ಸೂರ್ಯವಂಶದ ರಾಜನೇ, ನೀನು ಹೀಗೆ ಮಾಡುವುದು ಸರಿಯೇ? ನನ್ನ ಕುಲವನ್ನು ನೋಡದೆ ನೀನು ಇಲ್ಲಿಗೆ ಬರುವುದು ಸರಿಯೇ ಎಂದು ಕೇಳುತ್ತಾನೆ. ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನಪಡಿಸಿದನು? ಶಿವನು ಚೆನ್ನಯ್ಯನ ಬಳಿ, ನಾನು ನಿನ್ನ ವಿಷಯವನ್ನು ಚೋಳರಾಜನಿಗೆ ಹೇಳಿದರೆ ಇಷ್ಟು ಕೋಪವೇಕೆ? ಆತುರ ಬೇಡ, ಸಮಾಧಾನ ಮಾಡು ಎಂದು ಸಮಾಧಾನಪಡಿಸಿದನು. ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚೇಷ್ಟೆ ಮಾಡಿದನು? ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ, ಇವನನ್ನು ಚೆನ್ನಾಗಿ ನೋಡಿದೆ, ಇವನ ಕೈಕಾಲು ಸಣ್ಣ, ಹೊಟ್ಟೆ ದಪ್ಪ, ಆದರೆ ಕಿವಿಗಳು ಮಾತ್ರ ಗಾಂಧಿ ಕಿವಿಯಂತೆ ಇವೆ ಎಂದು ಕುಚೇಷ್ಟೆ ಮಾಡಿದನು. ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಯಾವ ರೀತಿಯ ಮುದ್ದೆ ಇರಬೇಕು? ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಗೋಡೆಗೆ ಎಸೆದರೆ ಪುಟಿಯುವ ಚೆಂಡಿನಂಥ ಗಟ್ಟಿಮುದ್ದೆ ಇರಬೇಕು. ಮುದ್ದೆಯ ಕುರಿತು ಕೋಮಲಾಂಗಿಯರಿಗೆ ಇರುವ ಹೆದರಿಕೆ ಯಾವುದು? ಮುದ್ದೆಯ ಬಣ್ಣ ಮೈಬಣ್ಣ ಕಂದಿಸುತ್ತದೆ ಎಂದು ಕೋಮಲಾಂಗಿಯರಿಗೆ ಇರುವ ಹೆದರಿಕೆಯಾಗಿದೆ. ಸೀತೆ ಪ್ರವೇಶಿಸಿದ ಕಾಡು ಹೇಗಿತ್ತು? ಸೀತೆ ಪ್ರವೇಶಿಸಿದ ಕಾಡು ಉಗ್ರವಾದ ಪ್ರಾಣಿ ಪಕ್ಷಿಗಳಿಂದ ಕೂಡಿದ್ದು, ಹೋಗುವ ದಾರಿಯಲ್ಲಿ ಕಲ್ಲು ಮುಳ್ಳುಗಳು ತುಂಬಿ ನೋಡಲು ಕೂಡ ಭಯಂಕರವಾಗಿತ್ತು. ಲಕ್ಷ್ಮಣ ದುಃಖಿತನಾಗಲು ಕಾರಣವೇನು? ಲಕ್ಷ್ಮಣನು ಸೀತೆಯನ್ನು ಒಬ್ಬಳೇ ಕಾಡಿನಲ್ಲಿ ಬಿಟ್ಟು ಹೇಗೆ ಹೋಗಲಿ? ಹೋಗದೇ ಇದ್ದರೆ ರಾಮನು ಕೋಪಗೊಳ್ಳುತ್ತಾನೆ. ಏನು ಮಾಡುವುದೆಂದು ಯೋಚಿಸಿ ಲಕ್ಷ್ಮಣನು ದುಃಖಿತನಾದನು. ಸೀತೆಯನ್ನು ಕಾಡಿನ ಪ್ರಾಣಿಗಳು ಹೇಗೆ ಉಪಚರಿಸಿದವು? ಕಾಡಿನ ಪ್ರಾಣಿಗಳು ಸೀತೆಯ ಸುತ್ತ ನಿಂತು ಕಣ್ಣೀರನ್ನು ಸುರಿಸಿದವು. ತಮ್ಮ ವೈರತ್ವವನ್ನು ಮರೆತು, ಹುಲ್ಲು ಆಹಾರವನ್ನು ಮರೆತು ಕೊರಗುತ್ತಿದ್ದವು. ಲತೆಗಳು ಕೂಡ ಸೊರಗುತ್ತಿದ್ದವು. ದುಃಖದಿಂದ ಕಲ್ಲುಗಳು ಕೂಡ ಕರಗುತ್ತಿದ್ದವು. ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ? ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಯಾರು ಕೂಡ ಕಟ್ಟೆಯನ್ನು ಕಟ್ಟಿ ನೀರನ್ನು ಹಾಕುವುದಿಲ್ಲ. ಹುಟ್ಟಿಸಿದ ಸ್ವಾಮಿ ಇದನ್ನು ಬೆಳೆಸಿ ಚೆನ್ನಾಗಿ ಬೆಳೆಸುತ್ತಾನೆ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಮೃಗ ಪಕ್ಷಿಗಳನ್ನು ಸ್ವಾಮಿಯು ಹೇಗೆ ರಕ್ಷಿಸುತ್ತಾನೆ? ಕಾಡಿನಲ್ಲಿ ಆಟವಾಡುವ ಪ್ರಾಣಿ ಪಕ್ಷಿಗಳಿಗೆ ಯಾರೂ ಕೂಡ ಪದೇ ಪದೇ ಆಹಾರವನ್ನು ತಂದು ಕೊಡುವುದಿಲ್ಲ.
ತಾಯಿಯ ರೀತಿಯಲ್ಲಿ ಸ್ವಾಮಿಯು ಅದನ್ನು ರಕ್ಷಿಸುತ್ತಾನೆ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಮಾದೇವನ ಶಿಶುಮಕ್ಕಳ ಹೆಸರೇನು? ಮಾದೇವನ ಶಿಶುಮಕ್ಕಳ ಹೆಸರು ಕಾರಯ್ಯ, ಬಿಲ್ಲಯ್ಯ, ಬೇಡರ ಕಣ್ಣಯ್ಯ. ಸಿಡಿಲು ಗುಡುಗುಗಳನ್ನು ಕಳುಹಿಸು ಎಂದು ಮಾದೇವ ಯಾರನ್ನು ಕೇಳುತ್ತಾನೆ? ಸಿಡಿಲನ್ನು ಕಳುಹಿಸು ಎಂದು ಮಾದೇವನು ಬೊಮ್ಮರಾಯನ ಬಳಿ ಕೇಳುತ್ತಾನೆ. ಗುಡುಗನ್ನು ಕಳುಹಿಸುವಂತೆ ಗುಡುಗಾಜಮ್ಮನ ಬಳಿ ಮಾದೇವನು ಕೇಳುತ್ತಾನೆ. ಮಾದೇವನು ತನ್ನ ಶಿಶುಮಕ್ಕಳಿಗೆ ಏನೇನು ನೀಡಿ ಬೆಳೆಸಿದನು? ಮಾದೇವನು ತನ್ನ ಶಿಶುಮಕ್ಕಳಿಗೆ ಹಾಲು, ತುಪ್ಪ, ಬೆಣ್ಣೆಯನ್ನು ಕೊಟ್ಟು ಬೆಳೆಸಿದನು. ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಯಾರು? ಸರಸ್ವತಿ ತನಗೆ ಬೇಕಾದ ಸಚಿವ ಮಂಡಲವನ್ನು ರಚಿಸಿದ್ದಾಳೆ. ಇಲ್ಲಿ ನೃಪತುಂಗನೇ ಚಕ್ರವರ್ತಿ, ಪಂಪ ಮುಖ್ಯಮಂತ್ರಿ, ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವಣ್ಣ, ಸರ್ವಜ್ಞ, ಷಡಕ್ಷರ ಮೊದಲಾದವರು ಈ ಸಚಿವ ಮಂಡಲದ ಸದಸ್ಯರುಗಳಾಗಿದ್ದಾರೆ. ಚಿತ್ತದಾಸ್ಯ ಕಳೆಯಬೇಕಾಗಿರುವುದು ಯಾರಿಗೆ? ನಾಡಿನಲ್ಲಿರುವ 100 ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ಬಂದಿರುವ ಚಿತ್ತದಾಸ್ಯ ಕಳೆಯಬೇಕಾಗಿದೆ ಎಂದು ಕವಿ ಹೇಳುತ್ತಾರೆ. ನಾಡಿನ ಹೊರಗಿನ ಮತ್ತು ಒಳಗಿನ ಕಳ್ಳರು ಯಾರು? ನಾಡಿನ ಹೊರಗಿನ ಕಳ್ಳರು ಸಮುದ್ರಗಳ್ಳರು. ಅವರ ಕಾಟ ಈಗ ಕೊನೆಯಾಗಿದೆ. ನಾಡಿನ ಒಳಗೆ ಇದ್ದು ರೈತ ಮಕ್ಕಳು ಬೆಳೆಸಿದಂತಹ ಬೆಳೆಯನ್ನು ಸುಲಿದು ಅವರನ್ನು ನಾಶ ಮಾಡುವವರು ನಾಡಿನ ಒಳಗಿರುವ ಕಳ್ಳರು. ನಾಡಿನ ಬಿಡುಗಡೆಯಲ್ಲಿ ಯಾವುದಕ್ಕೆ ಅಡೆತಡೆಗಳು ಇಲ್ಲವಾಗಿವೆ? ನಾಡಿನ ಬಿಡುಗಡೆಯಲ್ಲಿ ಮೋಸ, ಸುಳ್ಳು, ಲಂಚ, ಸುಲಿಗೆ, ಹೃದಯದಿಂದ ಹರಿಯುತ್ತಿರುವ ಕೊಚ್ಚೆಗೆ ತಡೆ ಇಲ್ಲವಾಗಿದೆ. ಜ್ಯೋತಿಷದ ಪ್ರಕಾರ ಗ್ರಹಗಳು ಎಷ್ಟು? ಅವುಗಳು ಯಾವುವು? ಜ್ಯೋತಿಷದ ಪ್ರಕಾರ ಗ್ರಹಗಳು 9. ಅವು ಯಾವುದೆಂದರೆ ರಾಹು, ಕೇತು, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ ಮತ್ತು ಶನಿ. ಬುದ್ಧನು ವಿನಯಪೀಠಿಕಾ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕೆಂದು ಎಚ್ಚರಿಸುತ್ತಾನೆ? ಬುದ್ಧನು ತನ್ನ ವಿನಯಪೀಠಿಕಾ ಗ್ರಂಥದಲ್ಲಿ ಯಾರು ನಕ್ಷತ್ರಗಳ ಲೆಕ್ಕಾಚಾರದಂತಹ ತಂತ್ರಗಳಿಂದ ಜೀವನ ನಡೆಸುತ್ತಾರೋ ಅವರಿಂದ ದೂರವಿರಬೇಕು ಎಂದು ಎಚ್ಚರಿಸುತ್ತಾನೆ. ನಿರೂಪಕರ ಓರೆಕೋರೆಗಳನ್ನು ತಿದ್ದಿದ ಗುರುಗಳು ಯಾರು? ನಿರೂಪಕರ ಓರೆಕೋರೆಗಳನ್ನು ತಿದ್ದಿದ ಗುರುಗಳು ಸೂಡಿ ಲಾಲಶೆಟ್ಟಿ ದೇಶಪಾಂಡೆ ಗುರುಗಳು. ಮಾಸ್ತರರ ಮಕ್ಕಳ ಶವಯಾತ್ರೆಗೆ ಜನ ಹೇಗೆ ಬಂದಿತ್ತು? ಮಾಸ್ತರರ ಮಕ್ಕಳ ಶವಯಾತ್ರೆಯಾಗಿರಲಿಲ್ಲ. ದೇವರ ಜಾತ್ರೆಗೆ ಜನ ಸೇರಿದಂತಿತ್ತು. ಶಾಲೆಗೆ ಶಾಲೆ, ಬಾಜಾರಿಗೆ ಬಾಜಾರೆ, ಆಸ್ಪತ್ರೆಗೆ ಓಡಿ ಬಂದಿತ್ತು. ಮಾಸ್ತರರು ಬಾಡಿಗೆ ಮನೆಯನ್ನು ಹೇಗೆ ಖರೀದಿಸಿದರು? ಮಾಸ್ತರರಿಗೆ ಇನ್ನೂ 10 ವರ್ಷ ಸೇವೆ ಬಾಕಿ ಇತ್ತು. ತಾವೇ ನಿವೃತ್ತಿಗೆ ಅರ್ಜಿ ಹಾಕಿದರು. ಹೆಂಡತಿ ಹೆಸರಲ್ಲಿ, ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದ ಜೀವ ವಿಮೆ ಬ್ಯಾಂಕಿನ ಹಣ ತೆಗೆದರು. ನಿವೃತ್ತಿಯಿಂದ ಬಂದ ಹಣ ಸೇರಿಸಿ ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು. ಅನಾಥ ಬಾಲಕರ ಆಶ್ರಮ ಎಂದು ಮನೆಯ ಮುಂದೆ ಬರೆಸಿ ಬೋರ್ಡನ್ನು ಹಾಕಿದರು. ಗೌತಮನ ಮನೋಲೋಕವನ್ನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳು ಯಾವುವು? ಗೌತಮನ ಮನೋಲೋಕವನ್ನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳು: ಬದುಕು ಎಂದರೇನು? ಅದರ ಉದ್ದೇಶವೇನು? ರೋಗ, ಮುಪ್ಪು, ಸಾವು ಇವುಗಳನ್ನು ಗೆಲ್ಲಲು ಸಾಧ್ಯವೇ? ಮನುಷ್ಯನ ಸಂಕಟಗಳ ಮೂಲ ಯಾವುದು? ಈ ಎಲ್ಲ ಪ್ರಶ್ನೆಗಳು ಅವರನ್ನು ಸುಡುತ್ತಿದ್ದವು. ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ? ನೇಪಾಳಿ ಸರ್ಕಾರ ಪುಟ್ಟ ಊರುಗಳಿಗೆಲ್ಲ ಪುಟ್ಟ ವಿಮಾನ ನಿಲ್ದಾಣ ನಿರ್ಮಿಸಿ 25 ಜನ ಪ್ರಯಾಣಿಕರನ್ನು ಕೊಂಡೊಯ್ಯುವಂತಹ ವಿಮಾನಗಳನ್ನು ಹಾರಲು ಬಿಟ್ಟಿವೆ. ನೇಪಾಳದಂತಹ ಪುಟ್ಟ ದೇಶದಲ್ಲಿ ಸುಮಾರು 30ಕ್ಕೂ ಹೆಚ್ಚು ವಿಮಾನ ಸಂಪರ್ಕಗಳಿವೆ. ರಾಜಕುಮಾರಿಯ ಹೊಟ್ಟೆನೋವು ವಾಸಿ ಮಾಡಿದವರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗುರ ಸಾರಿಸುತ್ತಾರೆ? ರಾಜಕುಮಾರಿಯ ಹೊಟ್ಟೆನೋವು ವಾಸಿ ಮಾಡಿದವರಿಗೆ ಇಡೀ ರಾಜ್ಯ ಮತ್ತು ರಾಜಕುಮಾರಿಯನ್ನು ಮದುವೆ ಮಾಡಿ ಕೊಡುವುದಾಗಿ ಡಂಗುರ ಸಾರಿಸುತ್ತಾರೆ. ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ? ಪಿಶಾಚಿಗಳು ಧಾನ್ಯದಿಂದ ನಾಣ್ಯವನ್ನು ಮತ್ತು ಹುಲ್ಲಿನಿಂದ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ.